ಎಸ್. ಏನಪ್ಪ ಕೆಲಸ ಸಿಕ್ತಾ? ನಮ್ಮ ಹೀರೋದು ಸಿನಿಮಾ ಟ್ರೈಲರ್ ಬಿಟ್ಟವ್ರೆ, ಸಖತ್ತಾಗಿದೆ. ನನಗೆ ಅವನ ಕೆಲಸದ ಚಿಂತೆ, ಅವನಿಗೆ ಅವನ ಸಿನಿಮಾ ಹೀರೋ ಚಿಂತೆ. ಅಪ್ಪ ಕೇಕ್ ತಗೊಳ್ಳಿ. ಏನಪ್ಪ ಕೆಲಸ ಸಿಕ್ತಾ? ಇಲ್ಲ, ಇವತ್ತು ನಮ್ಮ ಹೀರೋದು ಬರ್ತಡೇ. ಯಾಕಪ್ಪ ಬೇಜಾರಲ್ಲಿದ್ದಿ? ನಮ್ಮ ಹೀರೋ ಸಿನಿಮಾ ಫ್ಲಾಪ್ ಆಗಿದೆ, ನಿಂಗೇನ್ ಗೊತ್ತು ನನ್ನ ಕಷ್ಟ? ಹಿಂಗ್ ಬೇಜಾರದಲ್ಲಿ ಕುತ್ಕೊಂಡ್ರೆ ಹೆಂಗಪ್ಪ? ಬಾ ಊಟ ಮಾಡೋಣ. ನನಗೆ ಬೇಡ, ನೀವು ಹೋಗಿ ತಿನ್ನೋಗಿ. ಒಂದು ತುತ್ತು ತಿನ್ನೋ. ನನಗೆ ಬೇಡ ಅನ್ನಲ್ಲ. ನನ್ನ ಜೀವನದಲ್ಲೂ ಹೀರೋ ಇದ್ದಾನೆ. ಅವ್ನು ನಗ್ತಾ ಇದ್ರೆ ನಾನು ಯಾವಾಗಲೂ ನಗ್ತಲೇ ಇರ್ತೀನಿ. ನನ್ನ ಹೀರೋ ಹತ್ರ ನಾನು ಅಳ್ತೀನಿ. ನನಗೆ ನನ್ನ ಹೀರೋ ಅಂದರೆ ಪ್ರಾಣ ಕಣಪ್ಪ. ಆದರೆ ಏನು ಮಾಡೋದು, ಅವ್ನಿಗೆ ಇನ್ನೊಬ್ಬ ಹೀರೋ ಅಂದರೆ ಪ್ರಾಣ. ಈ ತುತ್ತು ನಿಮ್ಮ ಹೀರೋ ಬಂದು ತಿನ್ಸಿದ್ರೆ ತಿನ್ನಲ್ವಾ ನೀನು? ನಮ್ಮ ಹೀರೋನ ನಮ್ಮ ಮನೆಗೆ ಬಂದು ಊಟ ಮಾಡ್ತೀನಿ ಅಂದರೆ ಬಿರಿಯಾನಿನೇ ಮಾಡಿರ್ತೀನಿ. ನಮ್ಮ ಹೀರೋ ಊಟ ಮಾಡ್ದೋ ಇಲ್ವೋ ಒಂದು ಮಾತು ಕೇಳಲಿಲ್ಲ ನನಗೆ. ನಿಮ್ಮ ಹೀರೋಗೆ ಹುಷಾರಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಲ್ಲ? ಹೌದಪ್ಪ, 3 ದಿನಕ್ಕೆ ಹುಷಾರು. ನನ್ನ ಹೀರೋ ನನಗೆ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೂ ಕರ್ಕೊಂಡೋಗಿಲ್ಲ. ನಿಮ್ಮ ಹೀರೋ ಚೆನ್ನಾಗಿರ್ಲಿ ಅಂತ ಕೋಟ್ಯಾಂತರ ಅಭಿಮಾನಿಗಳು ಬೇಡ್ಕೊಂತಾರಪ್ಪ. ನನ್ನ ಹೀರೋನ ಬೇಡ್ಕೊಳ್ಳಕ್ಕೆ ಒಬ್ಬನೇ ಒಬ್ಬ ಅಭಿಮಾನಿ. ಅವನಿಗೂ ವಯಸ್ಸಾಗೋಯ್ತು, ಯಾವಾಗ ಸತ್ತೋಗ್ತಾನೋ. ಎಲ್ಲ ತಂದೆ ತಾಯಿ ಮಕ್ಕಳಿಗೆ ಹೇಳೋದಿಷ್ಟೇ, ತಂದೆ ತಾಯಿನ ಖುಷಿಯಾಗಿ ನೋಡ್ಕೊಳ್ಳಿ.